ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಬೇಸಿಗೆಯಲ್ಲಿ ಆಲ್ಮೋಸ್ಟ್ ಶುಂಠಿ ರೈಟ್ ಎಲ್ಲ ತುಂಬ ಕಮ್ಮಿ ಇರುತ್ತೆ. ಇದನ್ನು ತಗೊಂಡು ಹೇಗೆ ಪೌಡ್ರ್ ಮಾಡಿ ಒಂದು ವರ್ಷಗಳ ಕಾಲ ಹೇಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಮಳೆಗಾಲ ಚಳಿಗಾಲ ಬಂತು ಅಂದರೆ ಶುಂಠಿದು ನಮಗೆ ತುಂಬ ಅವಶ್ಯಕತೆ ಬರುತ್ತೆ. ಆಗ ಶುಂಠಿ ಕಾಫಿ ಆಗಲಿ ಶುಂಠಿದ ಹಾಲಾಗಲಿ ಮಾಡ್ಕೊಳ್ಳೋಕ್ಕೆ ಇದನ್ನು ನಾನು ತುಂಬ ಮಣ್ಣಿತ್ತು, ಚೆನ್ನಾಗಿ ತೊಳೆದು ನೆನೆ ಹಾಕಿ ನೈಟ್ ಫುಲ್ಲು ಚೆನ್ನಾಗಿ ತೊಳೆದು ಇದ್ರ ಮೇಲಿರೋ ಸಿಪ್ಪೆನ ಚಾಕುನ ಉರುಟ ಮಾಡಿಬಿಟ್ಟು ಇದ್ರ ಮೇಲಿರೋ ಸಿಪ್ಪೆನ ಎಲ್ಲ ಎರಿತಾಯಿನಿ. ಏನು ಪೂರ್ತಿ ತೆಗಿಬೇಕು ಅಂತ ಏನಿಲ್ಲ, ಮೇಲೆ ದಪ್ಪ ದಪ್ಪ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿದರೆ ಸಾಕು. ಇದಕ್ಕೂ ಮುಂಚೆ ನಾನು ಅರಿಶಿನ ಪೌಡ್ರ್ ಕೂಡ ಮಾಡಿದ್ದೆ, ಅದಕ್ಕೆ ಮನೆಯೆಲ್ಲ ಅರಿಶಿನ ಇದೆ ಕಟ್ ಮಾಡಿರೋದು. ಈಗ ಚಾಕುನ ಸೀದಾ ಮಾಡಿ ನಾನು ಉಲ್ಟಾನೇ ಹಂಗೆ ಕಟ್ ಮಾಡೋಕ್ಕೆ ಹೋದೆ. ಸೀದಾ ಮಾಡಿಬಿಟ್ಟು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ದಪ್ಪ ಪೀಸಸ್ ಆದರೆ ಒಣಗೋದು ತುಂಬ ಲೇಟ್ ಆಗುತ್ತೆ. ಇದೇನು 2-3 ದಿವಸದಲ್ಲಿ ಒಣಗೋಗ್ಬಿಡ್ತು, ತುಂಬ ಚೆನ್ನಾಗಿ ಒಣಗಿತ್ತು. ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ಇದು ಶುಂಠಿ ಬೇಸಿಗೆ ಟೈಮಲ್ಲಿ ತುಂಬ ಕಮ್ಮಿ ಆಗಿರುತ್ತೆ. ಮಳೆಗಾಲ ಬಂತು ಅಂದರೆ ಶುಂಠಿ ಬೆಲೆ ಜಾಸ್ತಿ ಆಗುತ್ತೆ. ಈ ಟೈಮಲ್ಲಿ ನಾವು ಶುಂಠಿ ಪೌಡ್ರ್ ಮಾಡಿ ಇಟ್ಕೊಳ್ಳೋದ್ರಿಂದ ಅಡುಗೆಗೂ ಕೂಡ ಬಳಸ್ಕೋಬೋದು. ನಾವು ಏನಾರು ಮನೇಲಿ ಹಸಿ ಶುಂಠಿ ಇಲ್ಲ ಅಂದರೆ ಅದ್ರ ಜಾಗದಲ್ಲಿ ನಾವು ಈ ಒಣ ಪೌಡ್ರ್ ಕೂಡ ಬಳಸ್ಕೋಬೋದು. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ. ಆಮೇಲೆ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ. ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಈಸಿ ರೆಸಿಪಿನ, ತುಂಬ ರುಚಿಕರವಾಗಿರೋಂಥ ರೆಸಿಪಿನ ಹೇಗೆ ನನ್ನ ಚಾನಲಲ್ಲಿ ಮಾತ್ರ ನಿಮಗೆ ಸಿಗೋದು. ನಾನು ಈಸಿಯಲ್ಲಿ ಹೇಳ್ಕೊಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸುಮಾರು ಸಣ್ಣಕ್ಕೆ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಣಗಿಸ್ಕೊಂಡು ನೋಡಿ ಎಷ್ಟು ಗರ್ಗರಿಯಾಗಿ ಒಣಗಿದೆ. ನಾನೊಂದು 3 ದಿವಸ ಬಿಸಿಲಲ್ಲಿ ಒಣಗಿಸ್ಕೊಂಡೆ ಈಚೆ ಕಡೆ ಕಾಂಪೌಂಡಲ್ಲಿ. ನೋಡಿ ಎಷ್ಟು ಈಸಿಯಲ್ಲಿ ಪೀಸ್ ಆಗ್ತಾಯಿದೆ. ಇದನ್ನು ಮಿಕ್ಸಿಲಿ ಸ್ವಲ್ಪನೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ನಾನಿದೊಂದು ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, 1 ವರ್ಷದ ತನಕ ಇಡ್ಬೋದು. ಆಮೇಲೆ ಸ್ವಲ್ಪನೇ ಒಂದು ಡಬ್ಬಕ್ಕೆ ಹಾಕ್ಕೊಂಡು ಬಳಸ್ಕೊಳ್ಳೋಕ್ಕೆ ತೊಗೊಳ್ತಾ ಇದ್ದೆ. ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲ ತುಂಬ ಯೂಸ್ಫುಲ್ ಆಗಿರೋಂಥ ಶುಂಠಿ ಪೌಡರು. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಪೌಡ್ರ್ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.